ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಐ ಹೋಪ್ ನೀವು ಸೂಪರ್ ಆಗಿರ್ತೀರಾ ಅಂತ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನಗಂತೂ ಒಂದು ವಾರದಿಂದ ಫುಲ್ಲು ಜ್ವರ ಇಷ್ಟ ಆಯ್ತು. ಇವಾಗ ಎಲ್ಲರೂ ಹುಷಾರಾಗಿರಿ, ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಫೀವರ್ ಬರ್ತಿದೆ. ಸೊ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಆರಾಮಾಗಿರಿ. ಇವತ್ತು ನಾನು ಏನಪ್ಪ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ ನನ್ನ ಫೇಸ್ ಎಲ್ಲ ಹೇಗಾಗ್ಬಿಟ್ಟಿದೆ, ಪಿಂಪಲ್ಸ್ ಎಲ್ಲ ಆಗಿದೆ. ಹುಷಾರಿಲ್ಲದೆ ಇರೋರ್ಗೆ ಯಾವಾಗೂ ಇದೆ. ಒಂದ್ಸರಿ ಹುಷಾರು ತಪ್ಪಿ ಮಲ್ಕೊಂಡು ಮತ್ತೆ ಎದ್ರೆ ಇದೆ ಕತೆ. ಏನು ಮಾಡೋದು, ಹೇಗೆ ಫೇಸ್ನೆಲ್ಲ ಇದು ಮಾಡೋದು ಅಂತ ನನಗಂತೂ ನಿಜವಾಗ್ಲೂ ಸ್ವಲ್ಪನೂ ಗೊತ್ತಿರಲಿಲ್ಲ. ಆವಾಗ ನಮ್ಮ ಅಕ್ಕನ ಹತ್ರ ಫೇಶಿಯಲ್ ಕಿಟ್ ಇರೋದು ಗೊತ್ತಾಯ್ತು ನನಗೆ. ಅವ್ರ ಹತ್ರ ನಿಜವಾಗ್ಲೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ತುಂಬ ಪ್ರಾಡಕ್ಟ್ಸ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ನಾನು ಅವಾಗ ಐಡಿಯಾ ಮಾಡಿದೆ, ಹೆಂಗಿದ್ರೂ ಇವಾಗ ಸ್ವಲ್ಪ ಬೆಟರ್ ಆಗಿದೆ ನನ್ನ ಹೆಲ್ತು. ಸೊ ಇವತ್ತು ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಇದುವರೆಗೂ ಯಾವತ್ತೂ ನಾನು ಫೇಶಿಯಲ್ ಮಾಡಿಸ್ಕೊಂಡೇ ಇಲ್ಲ. ಇದೇ ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಶೂಟಿಂಗ್ ಹೋದಾಗಲೇ ನಾನು ಫಸ್ಟ್ ಟೈಮ್ ಐಬ್ರೋ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಇದುವರೆಗೂ ನಾನು ಯಾವುದೇ ರೀತಿ ಪಾರ್ಲರ್, ಸಲೂನ್ ಈ ಥರ ಎಲ್ಲೂ ಹೋಗಿಲ್ಲ ಫೇಶಿಯಲ್ಗೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಕಲರ್ ಬರುತ್ತಾ, ಕಲರ್ ಹೋಗುತ್ತಾ, ಅಥವಾ ಫೇಸ್ ಏನಾಗುತ್ತೆ ಅಂತ. ಸೊ ನೀವು ವಿಡಿಯೋ ನೋಡಿ ಗಾಯ್ಸ್. ಇಲ್ಲಿ ನೋಡಿ, ಇಷ್ಟೆಲ್ಲ ಕ್ರೀಮ್ ತೊಗೊಬಂದು ಮಡ್ಗವ್ರಿ. ನಂಗೆ ಇದರಲ್ಲಿ ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಇವಾಗ ಅಕ್ಕ ನೋಡ್ಕೊಂಡು ಮಾಡ್ಕೊತೀನಿ. ನೋಡೋಣ ಹೆಂಗಿರುತ್ತೆ, ನಾವೆಲ್ಲ ಹಿಂಗೆ ಕಾಣಿಸ್ತೀವಿ ಅದನ್ನೆಲ್ಲ ಹಚ್ಕೊಂಡು ಅಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಎಲ್ಲರೂ ಫೇಶಿಯಲ್ ಮಾಡ್ಕೊಂಡ್ಬಿಟ್ರೆ ವೈಟ್ಗೆ ಹೋಗ್ತಾರೆ ಅಂತ ಅಂತಾರಲ್ಲ, ಅದೆಲ್ಲ ಸುಳ್ಳು. ವೈಟ್ಗೇನು ಆಗಲ್ಲ. ನಾವು ಯಾವ ಕಲರ್ ಇರ್ತೀವಿ ಅದೇ ಕಲರ್ ಇರ್ತೀವಿ. ಆದರೆ ಮೇಲ್ಗಡೆ ಇರುತ್ತಲ್ಲ ಸ್ಕಿನ್, ನಮ್ಮ ಲೇಯರ್ ಏನಾದರೂ ಬ್ಲ್ಯಾಕ್ ಆಗಿರುತ್ತೆ, ಮತ್ತು ಇನ್ನೇನಾದರೂ ಡಸ್ಟ್ ತುಂಬಿಕೊಂಡಿರುತ್ತೆ, ಪಿಂಪಲ್ ಇರುತ್ತೆ, ಅದನ್ನ ಒಂದು ಸ್ವಲ್ಪ ತೊಳೆಯೋಕ್ಕೋಸ್ಕರ ಅಂತ. ಏಕೆಂತಂದರೆ ನಿಮ್ಗೆ ಗೊತ್ತಿರೋ ಥರ ಯಾರು ಹುಟ್ಟಿರೋ ಕಲರ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸ್ಕಿನ್ ಮೇಂಟೈನ್ ಅಂತ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಬೇಕು. ಸೊ ಇವಾಗ ಇದು ನಾನು ಮನೇಲೇ ಇಟ್ಕೊಂಡು ಮೇಂಟೈನ್ ಮಾಡೋದು. ಅಂದರೆ ನನಗೋಸ್ಕರ ನಾನು ಮೇಂಟೈನ್ ಮಾಡ್ತೀನಿ, ಬೇರೆಯವ್ರಿಗೋಸ್ಕರ ಅಲ್ಲ. ಇವಾಗ ನಾನು ಮಿರರ್ ನೋಡ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಸೊ ಇದನ್ನೆಲ್ಲ ನಾನು ಮಾಡ್ಕೊತಾ ಇರ್ತೀನಿ. ಇವಳಿಗೂ ಕೂಡ ಹೇಳ್ಕೊಡ್ತೀನಿ. ಇವಾಗ ಜಾಸ್ತಿ ಇದೆಯಲ್ಲ ಕ್ರೀಮ್ಗಳು, ಕೈಯಲ್ಲಿ ಇಟ್ಕೊಂಡೆ. ಮತ್ತು ಈಗ ಇದಕ್ಕಿಂತ ಮೊದಲು ನಮ್ಮ ಸ್ಕಿನ್ನು ಡ್ರೈ ಇರುತ್ತಲ್ಲ, ಸೊ ಸ್ಪ್ರೇ ಮಾಡ್ತೀನಿ. ರೋಸ್ ವಾಟರ್ ಯಾವಾಗಲೂ ನಾನು ಜಾಸ್ತಿ ಯೂಸ್ ಮಾಡೋದು ರೋಸ್ ವಾಟರು, ಮುಖ ವಾಶ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಹಾಕ್ಕೊಂಡು ಜಸ್ಟ್ ಮಸಾಜ್, ಕ್ರೀಮ್ ಥರ ಮಸಾಜ್ ಮಾಡ್ಕೊಳ್ಳೋದು ಅಷ್ಟೇ. ಕಣ್ಬಿಡ್ಲ ಬಿಡು. ರೋಸ್ ವಾಟರ್ ಒಂದು ಸ್ವಲ್ಪ ಇದಿರುತ್ತೆ, ಸೊ ಅದಕ್ಕೆ ಕಣ್ಣು ಒಂಚೂರು ಉರಿಯೋ ಥರ ಆಗುತ್ತೆ. ಉರಿತೈತಪ್ಪ. ಫಸ್ಟ್ ಟೈಮ್ ಗುರು ಹಾಕಿರೋದನ್ನು ರೋಸ್ ವಾಟರು. ರೋಸ್ ವಾಟರ್ ಅಂದರೆ ಒಂದೊಂದು ಜಾಸ್ತಿ ಉರಿಯಲ್ಲ, ಒಂದೊಂದು ಉರಿಯುತ್ತೆ. ಯಾಕೆಂತಂದರೆ ಅದು ಆ್ಯಕ್ಟಿವೇಟರ್ ಥರ ವರ್ಕ್ ಮಾಡೋದು ನಮ್ಮ ಸ್ಕಿನ್ಗೆ. ಅದೇ ರೋಸ್ ವಾಟರ್ ಅಂತಂದ್ರೆ ಏನು ಹಾಕಿಲ್ಲ ಅಂತಂದರೆ ನೀರಿನ ಅಂಶ ಜಾಸ್ತಿ ಬೇಕು ಅಂದರೆ ಅವಾಗ ನಾನು ರೋಸ್ ವಾಟರ್ ಸ್ಪ್ರೇ ಮಾಡ್ಕೊತಾ ಇರ್ತೀನಿ. ಇದು ನನ್ನ ಸ್ಕಿನ್ ರೋಟೀನ್ ಆ್ಯಕ್ಚುಲಿ. ನೀವೆಲ್ಲ ಹೇಗೆ ಮಾಡ್ತೀರೋ ಗೊತ್ತಿಲ್ಲ. ಎರಡು ಕೈಲಿ ಮಾಡ್ಕೊಂಡಾಗ ಈ ಥರ ನೀನು ಮಾಡ್ಕೊ. ನೀವು ಕೂಡ ಕಡ್ಲೆಹಿಟ್ಟು, ಟೊಮೊಟೊ ಮನೇಲಿ ಸಿಗುವಂಥ ಯಾವ ಥರ ಇದನ್ನ ಇಟ್ಕೊಂಡು ಕೂಡ ಮನೇಲಿ ಕೂಡ ಟ್ರೈ ಮಾಡ್ಬೋದು. ನೀವು ದೆವ್ವಳ ಥರ ಕಾಣಿಸ್ತಿಲ್ಲ ತಾನೆ? ಸ್ಪ್ರೇ ಮಾಡ್ಕೊಳ್ಳೋದು ರೋಸ್ ವಾಟರ್. ಮಾಡ್ಕೊ. ಫಸ್ಟ್ ಟೈಮ್ ಗೈಸ್ ನಾನು ಮಾಡ್ಕೊತಿರೋದು. ನೋಡೋಣ ಹೇಗೆ ಬರುತ್ತೆ. ಈ ಕ್ರೀಮ್ಸ್ ಕೂಡ ಯಾವುದೇ ಥರ ಕೆಮಿಕಲ್ಸ್ ಯೂಸ್ ಮಾಡಿರೋದಲ್ಲ, ಹರ್ಬಲ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು. ಕೆಲವ್ರು ಹೇಳ್ತಾರೆ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಅಂತ. ಹರ್ಬಲ್ ಪ್ರಾಡಕ್ಟ್ ನಾನು ತಗೊಳ್ಳೋದು ಯಾವಾಗಲೂ. ಹರ್ಬಲ್ ಪ್ರಾಡಕ್ಟ್ ಅಂತ ಅಂದರೆ ನೋಡಿ, ಹರ್ಬಲ್ ಟ್ರೀಯಿಂದ ಮಾಡಿರುವಂಥ ಪ್ರಾಡಕ್ಟ್ ಇದು. ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ನ ಅಬ್ಸರ್ವ್ ಮಾಡ್ತಾ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ನಾನು ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾವು ಹೆಂಗೆ ಎಷ್ಟು ಕ್ವಾಲಿಟಿ ಆಗಿರೋ ತೊಗೋತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅಕ್ಕಂದೆಲ್ಲ ಉಂಟಾಯ್ತು, ನಾನೇನು ಬುದ್ಧ ಥರ ಇದ್ದೀನಿ. ಹೆಂಗೆ ಹೋಗ್ಸೋದು? ಹಂಗೆ ಮಸಾಜ್ ಮಾಡ್ತಾ ಹಿಂಗೆ ಮಾಡ್ತಾ ಹೋದ್ರೆ ಆಗುತ್ತೆ. ಎಸ್ ಗಾಯ್ಸ್, ನಾನು ಇವಾಗ ಮಾಡ್ತೀನಿ. ಸ್ಪ್ರೇ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಗಾಯ್ಸ್. ಫೇಶಿಯಲ್ ಅಂತಂದರೆ ಇನ್ನೇನು ಸ್ಪೆಷಲ್ ಆಗಿ ಏನೂ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ.
ಆ್ಯಕ್ಚುಲಿ ಈಗ ಸಾಕು ಅನ್ಸುತ್ತೆ. ಈಗ ಆಫ್ ಮಾಡಿಬಿಡು. ಈಗ ಒಂದೊಂಚೂರು ಮಾಡಿಕೊಂಡು ಆಮೇಲೆ ಇದು ಮಾಡ್ಕೊಳ್ಳೋಣ. ಅಯ್ಯೋ ನನ್ನ ಕೈ ಪಾಸ್ ಮಾಡು ಫೋನು. ಗಾಯ್ಸ್ ಎಲ್ಲ ಮಾಡ್ಕೊಂಡ್ವಿ. ಫೈನಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊತಿದ್ದೀವಿ. ಹೆಂಗೋ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅಷ್ಟೊಂದು ಬರಲ್ಲ ನನಗೆ, ಅಕ್ಕನಿಗೆ ಬರುತ್ತೆ. ನನಗೂ ಏನು ಬರಲ್ಲ. ಹಾಕ್ಕೊಳ್ಳೋದು ಉಚ್ಕೊಳ್ಳೋದು. ಪೌಡ್ರ್ ಹಾಕ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ, ಮುಖ ತೊಳ್ಕೊಳ್ಳಿ ಅಂತ. ಏನು ಗೊತ್ತಾ, ನಾವು ಮುಖ ಸೋಪ್ ಹಾಕೊಂಡು ಹೆಂಗೆ ಉಜ್ಜಿತೀವಿ ಹಂಗೆ ಉಚ್ಕೊಳ್ಳೋದಷ್ಟೇ. ಅಟ್ಲೀಸ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ನನಗೂ ಹುಷಾರಿರಲಿಲ್ಲ, ಅದಾದಮೇಲೆ ಎಲ್ಲ ಚೆನ್ನಾಗಾಗಲಿ ಅಂದ್ಬಿಟ್ಟು ಇವತ್ತು ಅಪ್ಲೈ ಮಾಡ್ಕೊತಿದ್ದೀವಿ ನಾನು ಅಕ್ಕ. ಹೆಂಗೆ ಕಾಣಿಸ್ತಾ ಇದ್ದೀವಿ ನೋಡಿ, ಥರ ಇದ್ದೀವಿ. ಏನು ಗೊತ್ತಾ, ಪಾರ್ಲರ್ಗೆ ಹೋದ್ರೂ ಕೂಡ ಇದೇ ಮಾಡೋದು. ಅಂದರೆ ಇದಕ್ಕೆಲ್ಲ ಎಷ್ಟು ಗೊತ್ತಾ ಕಾಸ್ಟ್ಲಿ, 3000 4000 ಇರುತ್ತೆ ಫೇಶಿಯಲ್ಗಳಿಗೆಲ್ಲ. ಹ್ಯಾಂಡ್ ಡನ್. ಇದಾದ್ಮೇಲೆ ನೀಟಾಗಿ ಹೋಗಿ ಮುಖ ತೊಳ್ಕೊಬರೋದಷ್ಟೇ. ಸೊ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಜಾಸ್ತಿ. ಸೊ ಅದು ಹೋಗ್ಲಿ ಅಂದ್ಬಿಟ್ಟು ನಾನು ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಅಲ್ಲಿ ಹೋಗ್ತಾ ಇದ್ದು ನೋಡೋಣ. ಫೇಸ್ ವಾಶ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಗಾಯ್. ಸ್ವಲ್ಪ ಹೊತ್ತು ಹಾಗೆ ಇದ್ದು ಆಮೇಲೆ ಫೇಸ್ ವಾಶ್ ಮಾಡ್ಕೊತೀವಿ. ಆಮೇಲೆ ಹೇಗೆ ಕಾಣಿಸ್ತೀವಿ ನೋಡೋಣ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡೆ ನೋಡಿ ಹೇಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ಸಖತ್ತಾಗಿದೆ. ಏನೋ ಒಂದು ರೇಂಜ್ಗೆ ಪಳ 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 ಅಂತ ಪಾತ್ರನ ತೊಳೆದು ಉಜ್ಜೋ ಥರ ಮಾಡಿ ಒಂದು ಮಾಡ್ಕೊಂಡ್ವಿ. ಸೊ ದಿಸ್ ಈಸ್ ಅವರ್ ಸ್ಕಿನ್ ರೋಟೀನ್. ಅಂದರೆ ಆವಾಗವಾಗ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಲೇಸಿಯಾಗಿ ಇವಳು ಬಂದಿದ್ದಾಳೆ ಅಂತ ನಾನು ಮಾಡ್ಕೊಂಡಿದ್ದೆ, ತೆಗೆದಿಟ್ಕೊತೀನಿ, ಏನೂ ಮಾಡಲ್ಲ ನಾನು. ಗೈಸ್ ನೋಡಿ, ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗಿದೆ. ಟ್ಯಾನ್ ಆಗಿದ್ದೆಲ್ಲ ಹೋಗಿದೆ, ವೈಟ್ ಆಗಿದ್ದೀನಿ. ಓಕೆ ಫೈನ್, ಬಾಯ್ ಬಾಯ್. ನಿಮಗೂ ಏನಾದರೂ ಸ್ಕಿನ್ನಲ್ಲಿ ಟಿಪ್ಸ್ ಏನಾದರೂ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ರಶ್ಮಿ ಏನತ್ತ ಅಂತ ನಂದು ಚಾನಲ್ ಇದೆ, ಕಮೆಂಟ್ ಮಾಡಿ ಏನು ಟಿಪ್ಸ್ ಬೇಕಂತ. ಓಕೆನಾ? ಓಕೆನಾ ಗೈಸ್, ಇವತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್. ಬಾಯ್ ಬಾಯ್.